ವೈರಲ್ ಆದ ಆಡಿಯೋ ಬಗ್ಗೆ ಸಿರಾಜ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಆಡಿಯೋ ನಮ್ಮದಲ್ಲ, ನಮ್ಮ ಮೇಲೆ ಸುಮ್ಮನೆ ಷಡ್ಯಂತ್ರ ನಡೆಸಲಾಗಿದೆ ಅಂತ ಹೇಳಿದ್ದಾರೆ. ಇದು ಡಮ್ಮಿ ಆಡಿಯೋ ಅಂತ ಸಿರಾಜ್ ಹೇಳಿರೋದು. ನಾವು ಪಕ್ಷಕ್ಕೆ ನಿಷ್ಠಾವಂತರಾಗಿ ಕೆಲಸ ಮಾಡಿದ್ದೇವೆ. ಈಗ ಸಚಿವ ಸಂಪುಟದಲ್ಲಿ ಜಮೀರ್ ವಿರುದ್ಧ ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಕಾನೂನು ಮುಖಾಂತರ ನಾನು ಮುಂದಿನ ಕ್ರಮ ಕೈಗೊಳ್ಳುತ್ತೇನೆ ಅಂತ ಗ್ಯಾರಂಟಿ ನ್ಯೂಸ್ಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ ಸಿರಾಜ್. ಅಂದ್ರೆ ಈಗ ಒಂದು ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಒಂದು ಎಲೆಕ್ಷನ್ ನಡೀತಲ್ಲ, ಬೈ ಎಲೆಕ್ಷನ್, ಆ ಒಂದು ಸಂದರ್ಭದಲ್ಲಿ ಮಾತನಾಡಿರುವಂಥ ಆಡಿಯೋ, ಅದರಲ್ಲೂ ಜಮೀರ್ ಅಹಮದ್ ಖಾನ್ ಮತ್ತು ಸಿರಾಜ್ ಅವರು ಮಾತಾಡಿರುವಂಥ ಆಡಿಯೋ ಅದು ಅನ್ನೋ ನಿಟ್ಟಿನಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸೊ ಅದಕ್ಕೆ ಸ್ವತಃ ಸಿರಾಜ್ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿರೋದು ಗ್ಯಾರಂಟಿ ನ್ಯೂಸ್ಗೆ. ಆ ಆಡಿಯೋ ನಮ್ಮದಲ್ಲ, ಜೊತೆಗೆ ಈ ಸಚಿವ ಸಂಪುಟ ವಿಚಾರ ಸಂಬಂಧಪಟ್ಟಂತೆ ಈ ಸಂದರ್ಭದಲ್ಲಿ ಅವರ ಹೆಸರನ್ನ ಹಾಳು ಮಾಡಬೇಕು, ಜೊತೆಗೆ ಅವರನ್ನ ಸಂಪುಟದಲ್ಲಿ ಸೇರಿಸ್ಕೊಳ್ಬಾರ್ದು ಅನ್ನೋ ದೃಷ್ಟಿಯಿಂದ ಈ ರೀತಿಯಾದಂಥ ಆಡಿಯೋವನ್ನು ಹರಿಬಿಟ್ಟಿದ್ದಾರೆ ಕಿಡಿಗೇಡಿಗಳು. ಇದು ನಮ್ಮದಲ್ಲ ಅನ್ನೋ ನಿಟ್ಟಿನಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬಕ್ರೀದ್ ವರ್ಗದಲ್ಲಿ ಮಾತಾಡಿಲ್ಲ. ನಾನು ಬಕ್ರೀದ್ ದಿವಸ ನಾನು ಅವ್ರಿಗೆ ವಿಶ್ ಮಾಡಿದೆ ಅಷ್ಟೇ ವಿನಃ ಅದು ಆದ ನಂತರ ಇತ್ತೀಚೆಗೆ ನಾನು ಒಂದು ತಿಂಗಳದಿಂದ ಅವ್ರ ಜೊತೆಗೆ ಸಂಪರ್ಕ ಮಾತಾಡಿಲ್ಲ. ಅವರು ಯಾವುದೇ ವಿಚಾರದಲ್ಲಿ ಅವ್ರ ಜೊತೆಗೆ ಮಾತನಾಡಿದೆ ವರ್ಗದಲ್ಲಿ ಮಾತಾಡಿಲ್ಲ. ನಾನು ಬಕ್ರೀದ್ ದಿವಸ ನಾನು ಅವ್ರಿಗೆ ವಿಶ್ ಮಾಡಿದೆ ಅಷ್ಟೇ ವಿನಃ ಅದು ಆದ ನಂತರ ಇತ್ತೀಚೆಗೆ ನಾನು ಒಂದು ತಿಂಗಳದಿಂದ ಅವ್ರ ಜೊತೆಗೆ ಸಂಪರ್ಕ ಮಾತಾಡಿಲ್ಲ. ಅವರು ಯಾವುದೇ ವಿಚಾರದಲ್ಲಿ ಅವ್ರ ಜೊತೆಗೆ ಮಾತನಾಡಿದೆ ವರ್ಗದಲ್ಲಿ ಮಾತಾಡಿಲ್ಲ. ನಾನು ಬಕ್ರೀದ್ ದಿವಸ ನಾನು ಅವ್ರಿಗೆ ವಿಶ್ ಮಾಡಿದೆ ಅಷ್ಟೇ ವಿನಃ ಅದು ಆದ ನಂತರ ಇತ್ತೀಚೆಗೆ ನಾನು ಒಂದು ತಿಂಗಳದಿಂದ ಅವ್ರ ಜೊತೆಗೆ ಸಂಪರ್ಕ ಮಾತಾಡಿಲ್ಲ. ಅವರು ಯಾವುದೇ ವಿಚಾರದಲ್ಲಿ ಅವ್ರ ಜೊತೆಗೆ ಮಾತನಾಡಿದೆ